ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಬಾಯ್ದೊಡ್ಡಿ ಅಂತ. ಇವತ್ತಿನ ದಿವಸ ಏನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರ ಗಮನಕ್ಕೆ ತರಬಯಸ್ತಾ ಇರತಕ್ಕಂಥದ್ದು ಏನಂದರೆ, ಏನು ಸರ್ಕಾರ ಅಯೋಜ್ಞಾನಿಕವಾಗಿರ್ತಕ್ಕಂಥ ಒಂದು ಆದೇಶ ತಂದಿತ್ತು. 30/2000 ಆದಾಯದ ಮಿತಿ ಏನಿದೆ ಅವ್ರು ಮಾತ್ರ ಈ ಮಾಸಾಸನಕ್ಕೆ ಅರ್ಹರ ಅಂತ ಹೇಳಿಬಿಟ್ಟು ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಆದೇಶವನ್ನು ತಂದಿತ್ತು. ಆ ಸರ್ಕಾರದ ನಿಯಮಾವಳಿಯನ್ನು ಖಂಡಿಸಿ ಅದು ರದ್ದು ಮಾಡಬೇಕಂತ ಹೇಳಿಬಿಟ್ಟು ಆಗಸ್ಟ್ 3ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ನಮ್ಮ ಏನು ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಿಂದನೂ ಸಹ ಕೂಡ 15 ಜನರು ನಾವು ಭಾಗಿಯಾಗಿದ್ದೀವಿ. ಆದರೆ ನಮ್ಮ ಹೋರಾಟಕ್ಕೆ ಮಣಿದ ಸರ್ಕಾರ ಏನು ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಮತ್ತು ವಿಧವಾ ವೇತನಗಳು ಏನು ಮಾಸಾಸನಕ್ಕೆ ಆದಾಯದ ಮಿತಿ ತಂದಿತ್ತು ಅದು 1,20,000ಕ್ಕೆ ಹೆಚ್ಚಳ ಮಾಡಿದೆ. ಅದು ಒಂದು ತಕ್ಕ ಮಟ್ಟಿಗೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಏನು ನಮ್ಮ 4 ಬೇಡಿಕೆಗಳು ಪ್ರಮುಖವಾಗಿತ್ತು. ಅಂಗವಿಕಲರಿಗಿರ್ತಕ್ಕಂಥ ಏನು ಹೊರ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಯಾವ ರೀತಿ ಅಂಗವಿಕಲರಿಗೆ ರಾಜಕೀಯ ಮೀಸಲಾತಿ ಇದೆಯೋ ಅದೇ ಮಾದರಿಯಾಗಿ ಕರ್ನಾಟಕದಲ್ಲಿಯೂ ಸಹ ಕೂಡ ಅಂಗವಿಕಲರಿಗೆ ರಾಜಕೀಯ ಮೀಸಲಾತಿ ಬೇಕು. ಮತ್ತು ಎರಡನೇದಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಅಂಗವಿಕಲರಿಗೂ ಸಹ ಕೂಡ ಇಡೀ ರಾಜ್ಯದಂತೆ ಸುತ್ತುವುದಕ್ಕೆ ಉಚಿತ ಬಸ್ ಪಾಸು ವಿತರಣೆ ಮಾಡಬೇಕಂತ ಹೇಳಿಬಿಟ್ಟು ಇತ್ತು. ಆದರೆ ಅಂಗವಿಕಲರ ಮಾಸಾಸನ ಹೆಚ್ಚಳ ಮಾಡಬೇಕಂತಕ್ಕಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ಯಾವ ರೀತಿ ಅಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರು ಬಂದು, ನಿಮ್ಮ ಅಂಗವಿಕಲರ ಪರವಾಗಿ ನಾವಿದ್ದೀವಿ, ನಿಮ್ಮ ಅಂಗವಿಕಲರ ರಾಜ್ಯ ಒಕ್ಕೂಟ ಹೋರಾಟಕ್ಕೆ ನಾವು ಸ್ಪಂದಿಸ್ತೀವಿ, ನೀವು ಏನು ಈ ಬೇಡಿಕೆಗಳನ್ನು ಇಟ್ಕೊಂಡಿದ್ದೀರಿ ಆ ಎಲ್ಲ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸ್ತೇವೆ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳಿದರು. ಆದರೆ ಅದರಲ್ಲಿ ಒಂದು ತಕ್ಕ ಮಟ್ಟಿಗೆ ಏನಿದು ಆದಾಯದ ಮಿತಿದೊಂದು ಅದೊಂದು ಬಗೆಹರಿಸಿದ್ದಾರೆ. ಆದರೆ ಇನ್ನು ಉಳಿತಕ್ಕಿರ್ತಕ್ಕಂಥ 3 ಬೇಡಿಕೆಗಳನ್ನು ಸಹ ಕೂಡ ಈಡೇರಿಸಬೇಕು. ಅಂಗವಿಕಲರಿಗೆ ರಾಜಕೀಯ ಮೀಸಲಾತಿ, ಎರಡನೇದಾಗಿ ಅಂಗವಿಕಲರ ಮಾಸಾಸನ ಹೆಚ್ಚಳ ಮಾಡಬೇಕು, ಮೂರನೇದಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಅಂಗವಿಕಲರಿಗೆ ಇಡೀ ಕರ್ನಾಟಕ ರಾಜ್ಯದಂತೆ ಸುತ್ತುವುದಕ್ಕೆ ಉಚಿತ ಬಸ್ ಪಾಸ್ ವಿತರಣೆ ಮಾಡಬೇಕಂತ ಹೇಳಿಬಿಟ್ಟು ಏನು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಪ್ರತಿಭಟನೆಗೆ ಬಂದಿರತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯದ ಮೂಲೆಯ ಎಲ್ಲ ಅಂಗವಿಕಲರಿಗೂ, ಎಲ್ಲ ಸಹೋದರ ಸಹೋದರಿಯರಿಗೂ ಮತ್ತು ಎಲ್ಲ ಸಂಘಟನೆದವರು ಮತ್ತು ಎಲ್ಲ ಪಕ್ಷದವರು ಪರೋಕ್ಷವಾಗಿ ಮತ್ತು ಎಲ್ಲರೂ ಬೆಂಬಲವನ್ನು ವ್ಯಕ್ತಪಡಿಸಿದರೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ವ್ಯಕ್ತಪಡಿಸ್ತೇನೆ ಇವತ್ತು. ಮತ್ತು ಈಗ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ರಾಜಕೀಯ ಮೀಸಲಾತಿ ಮತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥ ಉಚಿತ ಬಸ್ ಪಾಸ್ ವಿತರಣೆ ಮಾಡಬೇಕು ಮತ್ತು ಅಂಗವಿಕಲರ ಮಾಸಾಸನ ಹೆಚ್ಚಳ ಮಾಡಬೇಕಂತ ಹೇಳ್ಬಿಟ್ಟು ಏನು ಇವು ಮುಖ್ಯ ಉದ್ದೇಶಗಳನ್ನು ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ದೀವಿ. ಅದರ ಬಗ್ಗೆದಾಗೆ ಸರ್ಕಾರ ಇನ್ನೂ ಯಾವುದೇ ರೀತಿಯಾದ ಆಗಿರ್ತಕ್ಕಂಥ ಆದೇಶನೂ ಹೊರಡಿಸಿಲ್ಲ. ಅದಕ್ಕಾಗಿ ನಮ್ಮ ಶಿವಜ್ಞಾನಿ ಸರ್ ಅವರು ಮತ್ತು ನಮ್ಮ ತಿಪ್ಪಮ್ಮ ಮೇಡಮ್ ಅವರವರು ಮುಂದಿನ ದಿವಸದಲ್ಲಿ ಈಗ ನಮ್ಮ ಅಂಗವಿಕಲರ ಮಾಸಾಸನ ಹೆಚ್ಚಳ ಆಗಬೇಕಾದರೆ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಅಂಗವಿಕಲರಿಗೆ ಬಸ್ ಪಾಸು ಉಚಿತವಾಗಿ ನೀಡಬೇಕೆಂಬುದಾಗಿ ಒಂದು ಎಲ್ಲರಿಗೂ ಸಹ ಕೂಡ ಸಲಹೆ ಸೂಚನೆಗಳನ್ನು ತಗೊಳ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೇನೆ ಈ ವಿಡಿಯೋ ಮುಖಾಂತರ. ಏನಪ್ಪ ಅಂದರೆ ಅಂಗವಿಕಲರು ಬೀದಿಗಿಳಿದು ಹೋರಾಟ ಮಾಡುವಂಥ ಪ್ರಸಂಗ ನೀವು ತರಬಾರದು. ಅಂಗವಿಕಲರ ಬೇಡಿಕೆಗಳನ್ನು ಈಡೇರಿಸಬೇಕು. ಅಂಗವಿಕಲರ ಬೇಡಿಕೆ ನೀವು ಈಡೇರಿಸದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗ್ತದೆ ಅಂತ ಹೇಳಿಬಿಟ್ಟು ಸರ್ಕಾರ ಸ್ಪಂದಿಸುವವರೆಗೂ ಈ ಅಂಗವಿಕಲರ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸಂಗಮೇಶ್ ಬಾಯ್ದೊಡ್ಡಿ.